ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಜೂನ್ 5ರಿಂದ 10ರವರೆಗಿನ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಇತ್ತೀಚೆಗೆ ಚಂದ್ರನಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾಸಾ ಯಾವ ಬಾಹ್ಯಾಕಾಶ ಸಂಶೋಧನೆಯೊಂದಿಗೆ ಸಹಕರಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ESA ಎಂಬುದು ಸರಿಯಾದ ಉತ್ತರ. ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಆರ್ಟೆಮಿಸ್ ಕಾರ್ಯಕ್ರಮಕ್ಕಾಗಿ ಪ್ರಮಾಣಿತ ಚಂದ್ರನ ಸಮಯದ ವ್ಯವಸ್ಥೆಯನ್ನ ರಚಿಸಲು ಸಹಕರಿಸುತ್ತವೆ. ಇದು ಮಾನವರನ್ನ ಚಂದ್ರನಿಗೆ ಹಿಂತಿರುಗಿಸುವ ಗುರಿಯನ್ನು ಹೊಂದಿರುವಂಥದ್ದು. ಈ ಉಪಕ್ರಮವು ಅಂತಾರಾಷ್ಟ್ರೀಯ ಮತ್ತು ಖಾಸಗಿ ಚಂದ್ರನ ಕಾರ್ಯಾಚರಣೆಗಳನ್ನು ಸಂಘಟಿಸಲು ಏಕೀಕೃತ ಸಮಯ ಪಾಲನೆಯ ಅಗತ್ಯವನ್ನು ತಿಳಿಸುತ್ತದೆ. ಚೀನಾ, ಭಾರತ ಮತ್ತು ಖಾಸಗಿ ಕಂಪನಿಗಳಿಂದ ಮುಂಬರುವ ಕಾರ್ಯಾಚರಣೆಗಳೊಂದಿಗೆ ಯಶಸ್ವಿ ಕಾರ್ಯಾಚರಣೆ ಮತ್ತು ಸಮನ್ವಯಕ್ಕೆ ಸಾಮಾನ್ಯ ಚಂದ್ರನ ಸಮಯ ವ್ಯವಸ್ಥೆಯು ಅವಶ್ಯಕವಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರವಾಹ ಎಂಬ ಹೆಸರಿನ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂತಹ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ರೋ ಸರಿಯಾದ ಉತ್ತರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರವಾಹ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಏರೋಸ್ಪೇಸ್ ವೆಹಿಕಲ್ ಏರೋಥರ್ಮೋ ಡೈನಾಮಿಕ್ ಅನಾಲಿಸಿಸ್ಗಾಗಿ ಸಮಾನಾಂತರ ರ್ಯಾನ್ಸ್ 4 ಉಡಾವಣಾ ವಾಹನಗಳಿಗೆ ಗಾಳಿಯ ಹರಿವನ್ನು ಅನುಕರಿಸುತ್ತವೆ. ಅವುಗಳ ಆಕಾರ, ರಚನೆ ಮತ್ತು ಉಷ್ಣ ರಕ್ಷಣೆ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಲು ನಿರ್ಣಾಯಕವಾಗಿದೆ. ಮಾನವ ರೇಟೆಡ್ ಉಡಾವಣಾ ವಾಹನಗಳನ್ನು ವಿಶ್ಲೇಷಿಸಲು ಗಗನ್ಯಾನ್ ಪ್ರೋಗ್ರಾಂನಲ್ಲಿ ಇದನ್ನು ಬಳಸಲಾಗುತ್ತದೆ. ಪ್ರಸ್ತುತ ಇದು ಸ್ಕ್ರಾಮ್ಜೆಟ್ ವಾಹನಗಳಲ್ಲಿನ ರಾಸಾಯನಿಕ ಕ್ರಿಯೆಗಳಿಗೆ ನಡೆಯುತ್ತಿರುವಂತಹ ಮೌಲ್ಯಮಾಪನಗಳೊಂದಿಗೆ ಪರಿಪೂರ್ಣ ಮತ್ತು ನೈಜ ಅನಿಲ ಪರಿಸ್ಥಿತಿಗಳಿಗಾಗಿ ಗಾಳಿಯ ಹರಿವನ್ನು ಅನುಕರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಉನ್ನತ ಶಿಕ್ಷಣ ಇಲಾಖೆಯು ಇತ್ತೀಚೆಗೆ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಪುಸ್ತಕಾಲಯವನ್ನು ರಚಿಸಲು ಯಾವ ಸಂಸ್ಥೆಯೊಂದಿಗೆ MOUಗೆ ಸಹಿಯನ್ನು ಹಾಕಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಬುಕ್ ಟ್ರಸ್ಟ್. 24x7 ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಪುಸ್ತಕಾಲಯವನ್ನು ರಚಿಸಲು ಶಾಲಾ ಶಿಕ್ಷಣ ಇಲಾಖೆ ಮತ್ತು ನ್ಯಾಷನಲ್ ಬುಕ್ ಟ್ರಸ್ಟ್ ನವದೆಹಲಿಯಲ್ಲಿ MOUಗೆ ಸಹಿಯನ್ನು ಹಾಕಿರುವಂಥದ್ದು. ಇದರ ಕಾರ್ಯದರ್ಶಿ ಕೆ ಸಂಜಯ್ ಮೂರ್ತಿ ಅವರು ಪುಸ್ತಕದ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಅನೇಕ ರಾಜ್ಯಗಳಲ್ಲಿ ಗ್ರಂಥಾಲಯದ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ತೋರಿಸುತ್ತದೆ. 2-3 ವರ್ಷಗಳಲ್ಲಿ ವೇದಿಕೆಯು 100ಕ್ಕೂ ಹೆಚ್ಚು ಭಾಷೆಗಳಲ್ಲಿ 10,000 ಪುಸ್ತಕಗಳನ್ನು ಹೊಂದಿರುತ್ತದೆ ಎಂದು ನಿರೀಕ್ಷಿಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ US ನೇತೃತ್ವದ ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟಿನ ಮಂತ್ರಿ ಸಭೆಯು ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿಂಗಾಪುರ ಸರಿಯಾದಂಥ ಉತ್ತರ. USA ನೇತೃತ್ವದ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಸಿಂಗಾಪುರದಲ್ಲಿ ಸಚಿವರ ಸಭೆಯನ್ನು ಕರೆಯುತ್ತದೆ. ಈ ಸಭೆಯು ಪ್ರದೇಶದಾದ್ಯಂತ ಮೂಲಸೌಕರ್ಯ ಮತ್ತು ಹವಾಮಾನ ಹೂಡಿಕೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಕ್ಲೀನ್ ಎಕಾನಮಿ ಹೂಡಿಕೆದಾರರ ವೇದಿಕೆಯಲ್ಲಿ ಭಾಗವಹಿಸುವ ಪ್ರಮುಖ ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹಲ್ಲಾ ತೋಡಿಟ್ವರ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್ ಸರಿಯಾದ ಉತ್ತರ. ಹಲ್ಲಾ ತೋಮ್ಸೋದರ್ಟ್ವರ್ ಅವರು ಐಸ್ಲ್ಯಾಂಡಿನ 7ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು 1 ಆಗಸ್ಟ್ 2024ರಂದು ಗುವಾನಾ ಜೊಹಾನ್ಸನ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಜೂನ್ 1, 2024ರಂದು ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಕ್ಯಾಟ್ರಿನ್ ಜಾಕೋಬಸ್ ಡೊಟಿರ್ ಅವರನ್ನು ಸೋಲಿಸಿ 34.3% ಮತಗಳೊಂದಿಗೆ ಥೋಮಸ್ ಡೊಟಿರ್ ಅವರು ಗೆಲುವು ಸಾಧಿಸಿದರು. ಐಸ್ಲ್ಯಾಂಡಿನ ಅಧ್ಯಕ್ಷರು ಅದರ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಬಹುಮಟ್ಟಿಗೆ ವಿದ್ಯುಕ್ತ ಪಾತ್ರವನ್ನು ನಿರ್ವಹಿಸುತ್ತಾರೆ. ನಿಜವಾದ ಕಾರ್ಯನಿರ್ವಹಣೆ ಅಧಿಕಾರವನ್ನು ಪ್ರಧಾನಮಂತ್ರಿಯವರು ಹೊಂದಿರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ,
ಇತ್ತೀಚೆಗೆ 2023 ಮತ್ತು 24ರಲ್ಲಿ ಯಾವ ದೇಶವು ಭಾರತದ 3ನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆದರ್ಲ್ಯಾಂಡ್ ಸರಿಯಾದ ಉತ್ತರ. ಭಾರತದ ಒಟ್ಟಾರೆ ಸರಕು ಸಾಗಣೆಯಲ್ಲಿ 3% ಕುಸಿತದ ಹೊರತಾಗಿ US ಮತ್ತು UAE ನಂತರದ ನೆದರ್ಲ್ಯಾಂಡ್ಸ್ 2023 ಮತ್ತು 24ರಲ್ಲಿ ಭಾರತದ 3ನೇ ಅತಿ ದೊಡ್ಡ ರಫ್ತು ತಾಣವಾಗಿರುವಂಥದ್ದು. ನೆದರ್ಲ್ಯಾಂಡ್ಸ್ನಲ್ಲಿ ಪ್ರಮುಖ ರಫ್ತುಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು 14.29 ಶತಕೋಟಿ ಡಾಲರ್ಗಳಷ್ಟು, ವಿದ್ಯುತ್ ವಸ್ತುಗಳು, ರಾಸಾಯನಿಕಗಳು ಮತ್ತು ಔಷಧೀಯ ವಸ್ತುಗಳು ಸೇರಿರುವಂಥದ್ದು. ಇದರ ಪರಿಣಾಮವಾಗಿ ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2022 ಮತ್ತು 23ರಲ್ಲಿ 13 ಶತಕೋಟಿಯಿಂದ ನೆದರ್ಲ್ಯಾಂಡ್ಸ್ನೊಂದಿಗೆ ಭಾರತದ ವ್ಯಾಪಾರದ ಹೆಚ್ಚುವರಿ 17.4 ಶತಕೋಟಿ ಡಾಲರ್ ಏರಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ 2024ಕ್ಕೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ಪ್ರಶಸ್ತಿ ರೀ? ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ 2024ಕ್ಕೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಲಿಂಗ್ ಪಟ್ಟಣ್ ಶೆಟ್ಟಿ ಸರಿಯಾದ ಉತ್ತರ. ಸಿದ್ಧಲಿಂಗ್ ಪಟ್ಟಣ್ ಶೆಟ್ಟಿ. ಕವಿ ಮತ್ತು ನಾಟಕಕಾರ ಸಿದ್ಧಲಿಂಗ್ ಪಟ್ಟಣ್ ಶೆಟ್ಟಿ ಅವರಿಗೆ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನ ಹೊಸರಿಟ್ಟಿ ಹಾವೇರಿ ಜಿಲ್ಲೆ ವತಿಯಿಂದ 2024ರ ಪ್ರತಿಷ್ಠಿತ ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರತಿಷ್ಠಾನದ ಹಿರಿಯ ಟ್ರಸ್ಟಿ ವೀರಣ್ಣ ಚಕ್ಕಿ ಪ್ರಕಟಿಸಿದ್ದಾರೆ. ಗುದ್ಲೆಪ್ಪ ಹಳ್ಳಿಕೇರಿಯವರ ಜನ್ಮದಿನದ ಸ್ಮರಣಾರ್ಥ ಜೂನ್ 6ರಂದು ಈ 19ನೇ ಪ್ರಶಸ್ತಿಯನ್ನು ನೀಡಲಾಯಿತು. ಹಳ್ಳಿಕೇರಿ ಕರ್ನಾಟಕದಿಂದ ಗಮನಾರ್ಹ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು, ಗಾಂಧಿ ಗ್ರಾಮೀಣ ಗುರುಕುಲವನ್ನು ಸ್ಥಾಪಿಸಲು ಮತ್ತು ಅಹಿಂಸಾತ್ಮಕ ಪ್ರತಿಭಟನೆಗಳನ್ನು ಬಳಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಕರ್ನಾಟಕದ ಏಕೀಕರಣಕ್ಕಾಗಿ ಮಹಾತ್ಮ ಗಾಂಧಿ ಮತ್ತು ಇತರರೊಂದಿಗೆ ನಿಕಟವಾಗಿ ಕೆಲಸ ಮಾಡಿರುವಂಥವರು ಮತ್ತು ಹಾವೇರಿಯ ಕಾಲೇಜಿಗೆ ಅವರ ಹೆಸರನ್ನು ನೀಡಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2024ರ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೃಷ್ಣ ಪ್ರಕಾಶ್ ಸರಿಯಾದ ಉತ್ತರ. ಮುಂಬೈ ಪೊಲೀಸ್ನ ಭಯೋತ್ಪಾದನಾ ನಿಗ್ರಹ ಘಟಕದ ಪ್ರಮುಖ ಫೋರ್ಸ್ 1ಗೆ ಹೆಸರುವಾಸಿಯಾದಂತಹ ಕೃಷ್ಣ ಪ್ರಕಾಶ್ ಅವರು ಮುಂಬೈನ ಸಬ್ ಮೇ ರಾಮ್ ಶಾಶ್ವತ್ ಶ್ರೀರಾಮ್ ಕಾರ್ಯಕ್ರಮದಲ್ಲಿ ವಾರ್ಷಿಕ ಹಿಂದಿ ಸಾಹಿತ್ಯ ಭಾರತಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಸೂಪರ್ ಕಾಪ್ ಎಂದು ಕರೆಯಲ್ಪಡುವ ಪ್ರಕಾಶ್ ಅವರು ಹೆಲ್ಮೆಟ್ ಫೋರ್ಸ್ 1 ಮುಖ್ಯಸ್ಥರಾಗಿದ್ದಾರೆ ಮತ್ತು 2 ಬಾರಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಅವರ 3ನೇ ದಾಖಲೆಯು ಭಗವಾನ್ ರಾಮನಿಗೆ ಪೋಸ್ಟ್ ಕಾರ್ಡ್ಗಳ ಮೂಲಕ ಗರಿಷ್ಠ ಸಂಖ್ಯೆಯ ಪತ್ರಗಳನ್ನು ಪ್ರಾರಂಭಿಸುವುದನ್ನು ಒಳಗೊಂಡಿರುತ್ತದೆ. ಸಾಮಾನ್ಯ ಮನುಷ್ಯ ಮತ್ತು ದೈವಿಕ ನಡುವಿನ ನೇರ ಸಂಪರ್ಕವನ್ನು ಸುಗಮಗೊಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಟಿ ಕೊರೋನೆ ಬೋರ್ಲಿಯಸ್ TCRB ಎಂದರೇನು ಅಂತ ಪ್ರಶ್ನೆ ಇದೆ. ಹೌದಾ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಕ್ಷತ್ರ ಸರಿಯಾದಂಥ ಉತ್ತರ. ಬ್ಲೇಜ್ ಸ್ಟಾರ್ ಟಿ ಕೊರೋನೆ ಬೋರೆಲಿಯಸ್ 1946ರಿಂದ ಮೊದಲ ಬಾರಿಗೆ ಬರಿಗಣ್ಣಿಗೆ ಗೋಚರಿಸುವ ಅಪರೂಪದ ಆಕಾಶ ಘಟನೆಯಲ್ಲಿ ಸ್ಫೋಟಗೊಳ್ಳುತ್ತದೆ. ಕರೋನಾ ಬೋರಿಯಾಲಿಸ್ ನಕ್ಷತ್ರ ಪುಂಜದಲ್ಲಿ 3000 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಬ್ಲೇಜ್ ಸ್ಟಾರ್ ಪುನರಾವರ್ತಿತ ನೋವಾ ಆಗಿದೆ. ಸುಮಾರು 80 ವರ್ಷಗಳಿಗೊಮ್ಮೆ ಉರಿಯುತ್ತದೆ. ಈ ಅವಳಿ ನಕ್ಷತ್ರ ವ್ಯವಸ್ಥೆಯು ಬಿಳಿ ಕುಬ್ಜ ಮತ್ತು ಕೆಂಪು ದೈತ್ಯವನ್ನು ಒಳಗೊಂಡಿದೆ. ಬಿಳಿ ಕುಬ್ಜವು ಕೆಂಪು ದೈತ್ಯದಿಂದ ವಸ್ತುಗಳನ್ನು ಸೆಳೆಯುತ್ತದೆ. ಇದು ಕೆಂಪು ದೈತ್ಯದ ಮೇಲೆ ತಾಪಮಾನವು ಹೆಚ್ಚಾದಾಗ ಆವರ್ತಕ ಥರ್ಮೋನ್ಯೂಕ್ಲಿಯರ್ ಸ್ಫೋಟಗಳಿಗೆ ಕಾರಣವಾಗುತ್ತದೆ. ಈ ಘಟನೆಯು ಬ್ರಹ್ಮಾಂಡದ ಕ್ರಿಯಾತ್ಮಕ ಸ್ವರೂಪ ಮತ್ತು ನಾಕ್ಷತ್ರಿಕ ವಿಕಸನ ಪ್ರಕ್ರಿಯೆಗಳನ್ನು ಇದು ಹೇಳುವಂಥದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತಮಿಳುನಾಡು ಸರಿಯಾದ ಉತ್ತರ. ತಮಿಳುನಾಡು ಅರಣ್ಯ ಇಲಾಖೆಯು ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 3 ದಿನಗಳ ಆನೆ ಗಣತಿಯನ್ನು ಪ್ರಾರಂಭಿಸಿರುವಂಥದ್ದು. ತಮಿಳುನಾಡಿನ ಈರೋಡ್ ಜಿಲ್ಲೆಯ ಪೂರ್ವ ಮತ್ತು ಪಶ್ಚಿಮ ಘಟ್ಟ ಜಂಕ್ಷನ್ನಲ್ಲಿರುವ ಈ ಮೀಸಲು ನೀಲಗಿರಿ ಬಯೋಸ್ಫಿಯರ್ನ ರಿಸರ್ವ್ನ ಭಾಗವಾಗಿರುವಂಥದ್ದು. ಹೌದಾ? ಇದು ಮಧುಮಲೈ
ಬಂಡೀಪುರ ಮತ್ತು ಬಿಳಿಗಿರಿ ರಂಗನಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಹೊಂದಿಕೊಂಡಿದೆ. ಒಟ್ಟಾರೆಯಾಗಿ 280ಕ್ಕೂ ಹೆಚ್ಚು ಹುಲಿಗಳನ್ನು ಇದು ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ಹುಲಿ ಜನಸಂಖ್ಯೆಯಾಗಿದೆ. 2013ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಇದನ್ನು ಘೋಷಣೆ ಮಾಡಲಾಗಿದೆ. ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸುತ್ತದೆ. ವೈವಿಧ್ಯಮಯ ವನ್ಯಜೀವಿಗಳನ್ನು ಬೆಂಬಲಿಸುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಇಲಾಖೆಯು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವಲ್ಲಿ MSMEಗಳು ಎದುರಿಸುತ್ತಿರುವ ಸವಾಲುಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ಸಮಗ್ರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದೂರಸಂಪರ್ಕ ಇಲಾಖೆ ಸರಿಯಾದಂಥ ಉತ್ತರ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಲ್ಲಿ MSMEಗಳು ಎದುರಿಸುತ್ತಿರುವ ಸವಾಲುಗಳನ್ನು ಗುರುತಿಸಲು ದೂರಸಂಪರ್ಕ ಇಲಾಖೆ DOT 60 ದಿನಗಳ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ. ಉತ್ತರ ಮತ್ತು ದಕ್ಷಿಣ ಭಾರತಗಳೆರಡರಲ್ಲೂ 5 ಕ್ಷೇತ್ರಗಳನ್ನು ಒಳಗೊಂಡಿರುವ ಈ ಸಮೀಕ್ಷೆಯು 10 ಕೈಗಾರಿಕೆಗಳಲ್ಲಿ AI, IoT, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು 5G, 6G ಏಕೀಕರಣ ಅಗತ್ಯತೆಗಳನ್ನು ಅನ್ವೇಷಿಸುತ್ತದೆ. ಸಂಶೋಧನೆಗಳು MSMEಗಳು ಹೆಚ್ಚುತ್ತಿರುವಂತಹ ಡಿಜಿಟೈಸ್ಡ್ ಜಾಗತಿಕ ಮಾರುಕಟ್ಟೆಗಳಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಲು ಸಹಾಯ ಮಾಡುವ ನೀತಿಗಳನ್ನು ತಿಳಿಸುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಮೌಂಟ್ ಕನ್ಲಾನ್ ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಮೌಂಟ್ ಕನ್ಲಾನ್ ಯಾವ ದೇಶದ ಅಲ್ಲಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫಿಲಿಪೈನ್ಸ್ ಸರಿಯಾದ ಉತ್ತರ. ಮಧ್ಯ ಫಿಲಿಪೈನ್ಸ್ನಲ್ಲಿ ಮೌಂಟ್ ಕನ್ಲಾನ್ ಸ್ಫೋಟಗೊಂಡ ನಂತರ ನೂರಾರು ಜನರು ಸ್ಥಳಾಂತರಿಸುವ ಕೇಂದ್ರಗಳಲ್ಲಿ ಆಶ್ರಯನ ಪಡೆದಿದ್ದಾರೆ. ಮೌಂಟ್ ಕನ್ಲಾನ್ ನಿಗ್ರಸೋ ದ್ವೀಪದಲ್ಲಿರುವಂತಹ 2435 ಮೀ ಸ್ಟ್ರಾಟೋ ವೋಲ್ಕಾನೋ ದ್ವೀಪದ ಅತಿ ಎತ್ತರದ ಪರ್ವತ ಮತ್ತು ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿದೆ. ಅದರ ಪೈರೋಕ್ಲಾಸ್ಟಿಕ್ ಶಂಕುಗಳು ಮತ್ತು ಕುಳಿಗಳಿಗೆ ಹೆಸರುವಾಸಿಯಾಗಿದೆ. ಜೈವಿಕವಾಗಿ ವೈವಿಧ್ಯಮಯ ಜ್ವಾಲಾಮುಖಿಯು 1886ರಿಂದ ಅನೇಕ ಬಾರಿ ಸ್ಫೋಟಗೊಂಡಿದೆ. ಘೋರ ಸ್ಫೋಟಗಳು ಸಣ್ಣ ಬೂದಿಗಳನ್ನು ಉಂಟು ಮಾಡುತ್ತವೆ. ಇದು ನಿಗ್ರೋಸ್ ದ್ವೀಪದಲ್ಲಿನ ಪ್ರಮುಖ ನದಿ ವ್ಯವಸ್ಥೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಮಿನಿಟ್ ಮ್ಯಾನ್ 3 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ICBM ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ದೇಶವು ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಯುನೈಟೆಡ್ ಸ್ಟೇಟ್ಸ್ ಸರಿಯಾದ ಉತ್ತರ. ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ನಿಂದ US ನಿರಾಯುಧವಾದಂತಹ ಮಿನಿಟಿಯಂ 3 ICBM ಅನ್ನು ಪರೀಕ್ಷಿಸಿದೆ. 1960ರ ದಶಕದಲ್ಲಿ ನಿಯೋಜಿಸಲಾದ ಮಿನಿಟ್ ಮ್ಯಾನ್ 3 ಬೋಯಿಂಗ್ ವಿನ್ಯಾಸಗೊಳಿಸಿದ US ಪರಮಾಣು ಟ್ರೈಡನ್ ಏಕೈಕ ಭೂ ಆಧಾರಿತ ಘಟಕವಾಗಿದೆ. 10 ವರ್ಷಗಳ ಸೇವೆಯ ಆರಂಭಿಕ ಯೋಜನೆಗಳ ಹೊರತಾಗಿಯೂ 2029ರಲ್ಲಿ GBSD ಲಭ್ಯವಾಗುವವರೆಗೆ ಇದನ್ನು ಬಳಸಲಾಗುವುದು. 3 ಹಂತದ ಘನ ಇಂಧನ ಕ್ಷಿಪಣಿ 13,000 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಪ್ರಸ್ತುತ ಏಕ ಪರಮಾಣು ಸಿಡಿತಲೆಯನ್ನು ಹೊಂದಿದ್ದು ವೇಗದ ಉಡಾವಣೆ ಮತ್ತು ಹೆಚ್ಚಿನದನ್ನು ಖಚಿತಪಡಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ತಿಸ್ಮಿಯಾ ಮಲಯಾನ್ ಎಂದರೇನು ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಒಂದು ಹೊಸ ಜಾತಿಯ ಸಸ್ಯ. ತಿಸ್ಮಿಯಾ ಮಲಯಾನ್ ಪೆನಿನ್ಸುಲರ್ ಮಲೇಷಿಯಾದ ಮಳೆಕಾಡುಗಳಲ್ಲಿ ಹೊಸದಾಗಿ ಕಂಡುಹಿಡಿದಂತಹ ಮೈಕೋ ಹೈಟರೋಟ್ರೋಫಿಕ್ ಸಸ್ಯ. ದ್ವಿತೀಯ ಸಂಶ್ಲೇಷಣೆ ಮಾಡುವ ಬದಲು ಭೂಗತ ಶಿಲೀಂಧ್ರಗಳಿಂದ ಪೋಷಕಾಂಶಗಳನ್ನು ಇದು ಕದಿಯುತ್ತದೆ. ಇದು ಕಡಿಮೆ ಬೆಳಕಿನ ಅರಣ್ಯದ ಕೆಳಸ್ಥಳಗಳಲ್ಲಿ ಬೆಳೆಯುತ್ತದೆ. ವಿಶೇಷವಾದಂತಹ ಹೂವುಗಳು ಫಂಗಸ್ ಜ್ಞಾಟ್ಗಳಿಂದ ಪರಾಗಸ್ಪರ್ಶವನ್ನು ಮಾಡುತ್ತವೆ. ವಿಶಿಷ್ಟವಾಗಿ 2 ಸೆಂಟಿಮೀಟರ್ ಉದ್ದ. ಇದು ಮರದ ಬೇರುಗಳು ಅಥವಾ ಕೊಳೆತ ಲಾಗಗಳ ಬಳಿ ಬೆಳೆಯುತ್ತದೆ ಮತ್ತು ಪರಿಸರ ಬದಲಾವಣೆಗಳಿಗೆ ಹೆಚ್ಚು ಸಂವೇದನಾಶೀಲವಾಗಿರುವಂಥದ್ದು. IUCN ರೆಡ್ ಲಿಸ್ಟ್ನಲ್ಲಿ ಇದು ದುರ್ಬಲ ಸ್ಥಿತಿಯನ್ನು ಗಳಿಸಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, H5N2 ವೈರಸ್ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬರ್ಡ್ ಫ್ಲೂ ಅನ್ನುವುದು ಸರಿಯಾದ ಉತ್ತರ. H5N2 ಏವಿಯನ್ ಜ್ವರದ ಮೊದಲ ಮಾನವ ಪ್ರಕರಣವು ಮೆಕ್ಸಿಕೋ ನಗರದಲ್ಲಿ ವರದಿಯಾಗಿದೆ. ಅದರಲ್ಲಿ 59 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಏವಿಯನ್ ಇನ್ಫ್ಲುಯೆನ್ಸಾ ಎ ವೈರಸ್ನಿಂದ ಉಂಟಾಗುವ
ಬರ್ಡ್ ಫ್ಲೂ ಪ್ರಾಥಮಿಕವಾಗಿ ಕೋಳಿ ಮತ್ತು ಕಾಡು ಪಕ್ಷಿಗಳಿಗೆ ಸೋಂಕು ತರುತ್ತದೆ, ಆದರೆ ನೇರ ಸಂಪರ್ಕದ ಮೂಲಕ ಮನುಷ್ಯರಿಗೆ ಜಿಗಿಯಬಹುದು. H5N2 ಮೆಕ್ಸಿಕನ್ ಪೌಲ್ಟ್ರಿಯಲ್ಲಿ ಮೊದಲು ವರದಿ ಮಾಡಲಾದ ಉಪವಿಭಾಗ ವಲಸೆ ಹಕ್ಕಿ ಮಾದರಿಗಳು ಮತ್ತು ದೇಶೀಯ ಪಕ್ಷಿಗಳೊಂದಿಗೆ ಸಂವಹನಗಳ ಮೂಲಕ ಇದು ಹರಡುವಂತದ್ದಾಗಿದೆ. ಪರಿಸರದ ಬದಲಾವಣೆಗಳು ಅದರ ಹರಡುವಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಆಹಾರ ಸುರಕ್ಷತಾ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅನಿರೀಕ್ಷಿತಕ್ಕೆ ತಯಾರು ಎಂಬುದು ಸರಿಯಾದ ಉತ್ತರ. ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಜೂನ್ 7ರಂದು ಆಚರಿಸಲಾಗುತ್ತದೆ. ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮತ್ತು ಆಹಾರದಿಂದ ಉಂಟಾಗುವ ಅಪಾಯಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಇದು ಉತ್ತೇಜಿಸುತ್ತದೆ. 2016ರಲ್ಲಿ UN-ನಿಂದ ಪ್ರಾರಂಭಿಸಲ್ಪಟ್ಟಿದ್ದು FAO ಮತ್ತು WHO-ನಿಂದ ಬೆಂಬಲಿತವಾಗಿದೆ. ಇದು ಎಲ್ಲರಿಗೂ ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಆಗಸ್ಟ್ 3, 2020ರಂದು ಅಧಿಕೃತವಾಗಿ ಗುರುತಿಸಲ್ಪಟ್ಟಿದ್ದು ಈ ದಿನವು ಜಾಗತಿಕ ಆರೋಗ್ಯದಲ್ಲಿ ಆಹಾರ ಸುರಕ್ಷತೆಯ ನಿರ್ಣಾಯಕ ಪಾತ್ರವನ್ನು ಹೇಳುತ್ತದೆ. ಈ ವರ್ಷದ ಥೀಮ್ ಅನ್ನು ಬಹಿರಂಗಪಡಿಸಲಾಗಿದ್ದು ಆಹಾರ ಸುರಕ್ಷತೆ ಅನಿರೀಕ್ಷಿತವಾಗಿ ಸಿದ್ಧರಾಗಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ನಿಯಂತ್ರಣ ಸಂಸ್ಥೆಯು ಇತ್ತೀಚೆಗೆ ಹೂಡಿಕೆದಾರರಿಗೆ ಸಾರಥಿ 2.0 ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹಣಕಾಸು ನಿರ್ವಹಣೆಯಲ್ಲಿ ಹೂಡಿಕೆದಾರರಿಗೆ ಸಹಾಯ ಮಾಡುವಂತಹ ಮೊಬೈಲ್ ಅಪ್ಲಿಕೇಶನ್ ಸಾರಥಿ 2.0 ಅನ್ನು ಪ್ರಾರಂಭಿಸಿರುವಂಥದ್ದು. ಅಪ್ಲಿಕೇಶನ್ ಸಂಕೀರ್ಣವಾದ ಹಣಕಾಸಿನ ಪರಿಕಲ್ಪನೆಗಳನ್ನು ಸರಳಗೊಳಿಸುತ್ತದೆ, ತಿಳುವಳಿಕೆಯುಳ್ಳ ನಿರ್ಧಾರಗಳಿಗಾಗಿ ಹಣಕಾಸಿನ ಕ್ಯಾಲ್ಕುಲೇಟರ್ಗಳನ್ನು ನೀಡುತ್ತದೆ ಮತ್ತು KYC, ಮ್ಯೂಚುವಲ್ ಫಂಡ್ಗಳು, ETFಗಳು ಮತ್ತು ಸ್ಟಾಕ್ ಟ್ರೇಡಿಂಗ್ನಲ್ಲಿ ಶೈಕ್ಷಣಿಕ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ. ಇದು ವೈಯಕ್ತಿಕ ಹಣಕಾಸು ಯೋಜನೆಯಲ್ಲಿ ವಿಡಿಯೋ ವಿಷಯದೊಂದಿಗೆ ಕುಂದುಕೊರತೆ ಪರಿಹಾರ ಮತ್ತು ಆನ್ಲೈನ್ ವಿವಾದ ಪರಿಹಾರ ODR ಪ್ಲಾಟ್ಫಾರ್ಮ್ಗಳ ಮೂಲಕ ಹೂಡಿಕೆದಾರರ ಬೆಂಬಲವನ್ನು ಸಹ ಇದು ಒದಗಿಸುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಇತ್ತೀಚೆಗೆ UPI ಪಾವತಿಗಳನ್ನು ಸಕ್ರಿಯಗೊಳಿಸಲು ಯಾವ ದಕ್ಷಿಣ ಅಮೆರಿಕದ ದೇಶದೊಂದಿಗೆ ಕೈ ಜೋಡಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆರು ದೇಶ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಮತ್ತು ಪೆರುವಿನ ಸೆಂಟ್ರಲ್ ಬ್ಯಾಂಕ್ BCRP ಪೆರುವಿನಲ್ಲಿ UPI ತರಹದ ಪಾವತಿ ವ್ಯವಸ್ಥೆಯನ್ನು ರಚಿಸಲು ಪಾಲುದಾರಿಕೆಯನ್ನು ಹೊಂದಿದೆ. ಇದು ಪೆರುವನ್ನು NPCI ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತಹ ಮೊದಲ ದಕ್ಷಿಣ ಅಮೆರಿಕದ ದೇಶವಾಗಿದ್ದು ಇದು ವ್ಯಕ್ತಿಗಳು ಮತ್ತು ವ್ಯವಹಾರಗಳ ನಡುವೆ ತ್ವರಿತ ಪಾವತಿಗಳನ್ನು ಸಕ್ರಿಯಗೊಳಿಸುತ್ತದೆ. ಈ ಉಪಕ್ರಮವು ಪೆರುವಿನ ದೊಡ್ಡ ಬ್ಯಾಂಕ್ ಮಾಡದ ಜನಸಂಖ್ಯೆಯಲ್ಲಿ ಡಿಜಿಟಲ್ ಪಾವತಿಗಳನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 1000 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ರಷ್ಯಾದ ಗಗನಯಾತ್ರಿಗಳ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಲೆಗ್ ಕೋನೋನೆಂಕೋ. ರೋಸ್ಕಾಸ್ಮೋಸ್ ಗಗನಯಾತ್ರಿ ಓಲೆಗ್ ಕೋನೋನೆಂಕೋ ಅವರು 1000 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆಯುವ ಮೂಲಕ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು. ISSಗೆ ಅವರ ಇತ್ತೀಚಿನ ಮಿಷನ್ ಸೆಪ್ಟೆಂಬರ್ 15, 2023ರಂದು ನಾಸಾ ಗಗನಯಾತ್ರಿ ಲೋರೆಲ್ ಓ ಹಾರಾ ಮತ್ತು ನಿಕೋಲಾಯ್ ಚಟ್ ಅವರೊಂದಿಗೆ ಪ್ರಾರಂಭವಾಯಿತು. 1996ರಿಂದ ಗಗನಯಾತ್ರಿ ಕೋನೋನೆಂಕೋ ಏವಿಯೇಷನ್ ಮೆಕ್ಯಾನಿಕಲ್ ಇಂಜಿನಿಯರ್ 4 ಸೋಯೆಜ್ ಕಾರ್ಯಾಚರಣೆಗಳಿಗೆ ಆದೇಶವನ್ನು ನೀಡಿದ್ದಾರೆ. ಅವರ ಸಾಧನೆಗಳು ಬಾಹ್ಯಾಕಾಶ ಪರಿಶೋಧನೆಗಾಗಿ ಅವರ ಸಮರ್ಪಣೆಯನ್ನು ತೋರಿಸುತ್ತವೆ. ಕಕ್ಷೆಯಲ್ಲಿನ ಹಲವಾರು ಮಹತ್ವದ ಘಟನೆಗಳ ಸಮಯದಲ್ಲಿ ಅವರ ಕುಟುಂಬದಿಂದ ಬೆಂಬಲಿತವಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ದೇಶಗಳೊಂದಿಗೆ ಬಯೋಫಾರ್ಮಾಸ್ಯೂಟಿಕಲ್ ಅಲೈನ್ಸ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ US, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಭಾರತ, US, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲೈನ್ಸ್ ಅನ್ನು ರಚಿಸಿವೆ. 2024ರ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಮಯದಲ್ಲಿ
ಸ್ಯಾನ್ ಡಿಯಾಗೋದಲ್ಲಿ ಮೊದಲ ಸಭೆಯು ನಡೆಯಿತು. ಜೀವಂತ ಜೀವಿಗಳಿಂದ ಪಡೆದ ಬಯೋಫಾರ್ಮಾಸ್ಯೂಟಿಕಲ್ ಭವಿಷ್ಯದ ವೈದ್ಯಕೀಯ ಔಷಧಗಳು 50% ಒಳಗೊಂಡಿರುತ್ತದೆ. ಔಷಧ ಪೂರೈಕೆ ಸರಪಳಿಯನ್ನು ವೈವಿಧ್ಯಗೊಳಿಸುವ ಮತ್ತು ಮ್ಯಾಪಿಂಗ್ ಮಾಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸಮರ್ಥನೆಯ ವ್ಯವಸ್ಥೆಯನ್ನು ಖಾತ್ರಿಪಡಿಸುವ ಮೂಲಕ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಔಷಧದ ಕೊರತೆಯನ್ನು ತಡೆಗಟ್ಟುವ ಗುರಿಯನ್ನು ಮೈತ್ರಿ ಹೊಂದಿದೆ. ಹೌದಾ? ಇನ್ನು ಈ ಕ್ಲಾಸು ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನೆಲ್ಗೆ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.